ಓಂ ಶಾಂತಿ. ಡೇಟ್ ಆಗಿದೆ 4 ಆಗಸ್ಟ್ 1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸರ್ವಿಸೇಬಲ್, सेंसिबल और इसेंसफुल की निशानियाँ. सर्विसेबल, सेंसिबल और इसेंसफुल की निशानियाँ. ಸರ್ವಿಸೇಬಲ್, ನಾವು ಮಕ್ಕಳು ಏನಿರಬೇಕು, ಯಾವಾಗಲೂ ಸೇವಾಧಾರಿ. ಕ್ಷಣ ಕ್ಷಣಕ್ಕೂ ಏನಂತ ಇರಬೇಕು ನಮ್ಮ ತಲೆಯಲ್ಲಿ, ನಾನು ಆತ್ಮ ಇಲ್ಲಿ ಇರೋದೇನು, ಹೇಗಿದ್ದೀನಿ, ಸೇವಾಧಾರಿಯಾಗಿದ್ದೀನಿ. ಮತ್ತು ನೆಕ್ಸ್ಟು ಸೆನ್ಸಿಬಲ್. ಸೆನ್ಸಿಬಲ್ ಅಂತಂದರೆ ತಿಳುವಳಿಕೆ ಉಳ್ಳವನು, ಸಮಜ್ದಾರ್. ಆಮೇಲೆ ಎಸೆನ್ಸ್ಫುಲ್. ಇಷ್ಟೆಲ್ಲ ಇದ್ಮೇಲೆ ನನ್ನ ಆತ್ಮನಿಂದ ಒಂದು ಅಲೌಕಿಕ ಶಕ್ತಿ, ಖುಷಬು ಏನಾಗ್ತಿರ್ತದೆ, ಹರಡ್ತಾ ಇರ್ತದೆ. ಅದಕ್ಕೆ ಎಸೆನ್ಸ್ಫುಲ್. ಈ ಮೂರು ಇದ್ದರೆ ಅವರ ನಿಶಾನಿಗಳು ಏನಾಗಿರ್ತವೆ ಅಂತ ಹೇಳ್ತಾರೆ ಬಾಬಾ. ಅಪನೇ ಕೋ ಸರ್ವಿಸೇಬಲ್, ಸೆನ್ಸಿಬಲ್ और ಇಸೆನ್ಸ್ಫುಲ್ ಸಮಜ್ತೆ ಹೋ. ನಿಮ್ಮನ್ನು ನೀವು ತಿಳ್ಕೊಂಡಿದ್ದೀರೇನು, ನಾನು ಸೇವಾಧಾರಿಯಾಗಿದ್ದೀನಿ, ನಾನು ತಿಳುವಳಿಕೆ ಉಳ್ಳಂಥವನಾಗಿದ್ದೀನಿ, ನನ್ನಿಂದ ಅಲೌಕಿಕ ಶಕ್ತಿ ಹೋಗ್ತಾ ಇದೇನೋ, ಹರಡ್ತಾ ಇದೇನೋ ಅಂತ ತಿಳ್ಕೊಂಡಿದ್ದೀರೇನು. ತೀನೋ ಹಿ ಗುಣ ಬಾಪ್ ಸಮಾನ್ ಅಪನೇ ಮೇ ಅನುಭವ ಕರ್ತೆ ಹೋ. ಈ ಮೂರು ಗುಣಗಳು ಹೆಂಗಂತೆ, ತಂದೆ ಸಮಾನ ಇದ್ದಾವೇನೋ, ತಂದೆ ಸಮಾನ ಇದ್ದೀನಿ ಅನ್ನೋ ಅನುಭವ ಆಗ್ತದೇನೋ. ಕ್ಯೋಂಕಿ ವರ್ತಮಾನ ಸಮಯ ಕಾ ಜೋ ಅಪನೆ ಸಾಮ್ನೆ ಸಿಂಬಲ್ ರಖಾ ಹೈ. ವರ್ತಮಾನ ಸಮಯದಲ್ಲಿ ತಮ್ಮ ಎದುರುಗಡೆ ಏನು ಸಿಂಬಲ್ ಇಟ್ಟಿದ್ದಾರೋ, ಬಾಬಾನ ಸಿಂಬಲ್ ಏನಾಗಿದೆ, ಜ್ಯೋತಿ, ಬಿಂದು. ಉಸಿ ಪ್ರಮಾಣ ಸಮಾನತಾ ಮೇ ಸಮೀಪ ಆತೆ ಜಾತೆ ಹೋನ. ಬಾಬಾಂದು ಸಿಂಬಲ್ ಏನಾಗಿದೆ, ಬಿಂದು. ಅದೇ ಪ್ರಮಾಣ ನಾನು ಕೂಡ ಏನು, ನಾನಾತ್ಮನೋ ಬಿಂದು. ಈ ಥರ ತಂದೆ ಸಮಾನ ಇದ್ದೀನಿ ಅಂತ ತಂದೆಯ ಸಮೀಪ ಬರ್ತೀರೇನು ಅಂತ ಕೇಳ್ತಾರೆ ಬಾಬಾ. ಸಿಂಬಲ್ ಕೌನ್ಸಾ ರಖಾ ಹೇ. ಸಿಂಬಲ್ ಏನಿಟ್ಟಿದ್ದಾರೆ, ಬಾಪ್ ಕಾ. ಬಾಪ್ ತಂದೆಯ ಸಿಂಬಲ್ ಏನಾಗಿದೆ, ಜ್ಯೋತಿ, ಬಿಂದು, ಪ್ರಕಾಶ ಅಲ್ಲ. ವಿಷ್ಣು ಕಾ ಸಿಂಬಲ್ ತೋ ಹೇ ಭವಿಷ್ಯ ಕಾ. ವಿಷ್ಣುವಿನ ಸಿಂಬಲ್ ಎಲ್ಲಿದೆ, ಈಗಿಲ್ಲ, ವರ್ತಮಾನ ಸಮಯದಲ್ಲಿ ಏನಿದೆ, ಬಿಂದು. ಭವಿಷ್ಯದಲ್ಲಿ ಸಿಂಬಲ್ ಏನು, ವಿಷ್ಣುವಿನ ಸಿಂಬಲ್, ನಾರಾಯಣ. ವಿಷ್ಣು ಸಿಂಬಲ್ ತೋ ಹೈ ಭವಿಷ್ಯ ಕಾ, ಲೇಕಿನ್ ಸಂಗಮ್ ಕಾ ಸಿಂಬಲ್ ತೋ ಬಾಪ್ ಹಿ ಹೈನಾ. ಸಂಗಮದಲ್ಲಿರ್ತಕ್ಕಂಥ ಸಿಂಬಾಲ್, ಸಂಕೇತ ಏನಾಗಿದೆ, ಶಿವಬಾಬಾ. ಶಿವಬಾಬಾ ಅಂದ್ಕೊಳ್ಳೆ ಏನು ನೆನಪಾಗ್ತದೆ, ನಾವು ಬಿಂದು ನೆನಪಾಗ್ತದೆ. ಬಾಬಾ ಹೇಳ್ತಾರೆ, तो सिंबल को समान रखते हुए समानता लाते रहते हैं. ಬಾಬಾ ಹೇಳ್ತಾರೆ, ಸಿಂಬಲ್ ಎದುರುಗಡೆ ಇಟ್ಕೊಂಡು, ನಾವೇನು ಎದುರುಗಡೆ ಇಟ್ಕೊಂಡು ಯೋಗ ಮಾಡ್ತೀವಿ, ಬಾಬನ ಸಿಂಬಲ್ ಎದುರುಗಡೆ ಇಟ್ಕೊಳ್ತೀವಲ್ಲ, ಅದನ್ನು ನೋಡ್ತಾ ನಾನು ಹಾಗೆ ಇದ್ದೀನಿ, ನಾನು ಬಾಬಾನಂಗೆ ಇದ್ದೀನಿ ಅನ್ನೋ ಸಮಾನತೆ ಅನುಭವ ಆಗ್ತದೇನು. इन तीनों ही गुणों में समानता अनुभव करते हो कि एक गुण की विशेषता अनुभव करते हो और दूसरे तीसरे की नहीं. ಬಾಬಾ ಬಾಬಾನ ಸಿಂಬಲ್ ಎದುರುಗಡೆ ಇಟ್ಕೊಂಡು ಈ ಮೂರು ಗುಣಗಳ ಅನುಭವ ಮಾಡ್ತೀರೇನು. ಯಾವ ಮೂರು ಗುಣಗಳು, ಸೆನ್ಸಿಬಲ್, ಎಸೆನ್ಸ್ಫುಲ್, ಸರ್ವಿಸೇಬಲ್. ಬಾಬಾನ ಏನಾಗಿದ್ದಾರೆ, ಸರ್ವಿಸೇಬಲ್ ಆಗಿದ್ದಾರಲ್ಲ. ಹೈಯೆಸ್ಟ್ ಸೇವಾಧಾರಿ ಅಂದರೆ ಯಾರು, ಶಿವಬಾಬಾ. ಮೊಟ್ಟ ಮೊದಲು ಸೇವಾಧಾರಿ ಯಾರು, ಶಿವಬಾಬಾ. ನಾವು ಸೇವಾಧಾರಿ. ಆಮೇಲೆ ಸೆನ್ಸಿಬಲ್ ಇದ್ದೀವೇನು. ಸೆನ್ಸಿಬಲ್ ಅಂದರೆ ಏನರ್ಥ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನೋದೇ ಸೆನ್ಸಿಬಲ್. ಮೂರನೇದ್ದು, ಇಷ್ಟಿದ್ದರೆ ಸೇವಾಧಾರಿ ಆಗಿದ್ದೀನಿ, ನಾನು ಸಮಜ್ದಾರ ಆಗಿದ್ದೀನಿ, ಇಷ್ಟು ನಮಗಿದ್ರೆ ಆಟೋಮೆಟಿಕ್ಕಾಗಿ ನಾವೇನಾಗ್ತೀವಿ, ಎಸೆನ್ಸ್ಫುಲ್ ಆಗ್ತೀವಿ, ಖುಷ್ಬುದಾರ ಆಗ್ತೀವಿ. ಖುಷ್ಬುದಾರ ಅಂತಂದರೆ ನಮ್ಮ ನೋಡಿದ್ರೆ ಎಲ್ಲರಿಗೂ ಖುಷಿ ಆಗಬೇಕು, ನಮ್ಮ ನೋಡಿದ್ರೆ ಎಲ್ಲರಿಗೂ ಏನಾಗಬೇಕು, ಖುಷಿ ಆಗಬೇಕು. ಇದೇ ಎಸೆನ್ಸ್ಫುಲ್ ಅಂತ ಹೇಳ್ತಾರೆ ಬಾಬಾ. ಈ ಮೂರು ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದೀರೋ ಅಥವಾ ಯಾವುದೋ ಒಂದು ಮಾಡಿಕೊಂಡು ಎರಡನೇದು ಮೂರನೇದು ಇಲ್ವೋ ಅಂತ ಕೇಳ್ತಾರೆ ಬಾಬಾ. ತೀನೋ ಹಿ ಗುಣ ಸಮಯ ಪ್ರಮಾಣ ಜಿಸ್ ಪರ್ಸೆಂಟೇಜ್ ಮೇ ಹೋನೆ ಚಾಹಿಯೇ ವಹ ಹೇ. ಈ ಮೂರು ಗುಣಗಳು ಎಷ್ಟು ಪ್ರಮಾಣ ಇದ್ದಾವೋ, ಎಷ್ಟು ಪರ್ಸೆಂಟೇಜ್ ಇರಬೇಕು ಅಷ್ಟಿದೆ ಏನು. ನೀನು ಹೇಳಿದ್ರಲ್ಲ ಬಾಬಾ, ಎಷ್ಟಿರ್ಬೇಕಂತ ಹೇಳಿದಾರೆ ಬಾಬಾ, 95% ಇರಬೇಕು ಅಂತ ಹೇಳಿದಾರಲ್ಲ.
वर्तमान समय के अनुसार पुरुषार्थ की स्टेज की परसेंटेज जितनी होनी चाहिए इतनी है, 95% तक तो पहुंचना चाहिए. ಎಷ್ಟು ಬರಬೇಕಂತ ಹೇಳ್ತಾರೆ ಬಾಬಾ ಇಲ್ಲಿ ಇಷ್ಟೊತ್ತಿಗಾಗಲೇ ನಮಗೆ 95% ಇರಬೇಕು ಅಂತ ಹೇಳ್ತಾರೆ. ಎಷ್ಟು ಪರ್ಸೆಂಟ್ ಇದ್ದೀವಿ ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. जबकि समय ही थोड़ा सा रह गया है, उस समय प्रमाण 95% होना चाहिए. ಸಮಯ ಎಷ್ಟಿದೆ? ಭಾಳ ಇದೆಯಾ? ಸಮಯ ಭಾಳ ಕಡಿಮೆ ಇದೆ. ಅದರ ತಕ್ಕ ಹಾಗೆ 95% ಇದ್ದೀರೇನು? 100% तो नहीं कर सकते हैं. 100% ಅಂತೂ ಆಗೋಕ್ಕಾಗೋದಿಲ್ಲ. ಕಹೆ ತೋ ಸಮಯ का कारण दे देंगे. ಇಷ್ಟು ಪರ್ಸೆಂಟ್ ಆಗಬೇಕು ಅಂತ ಹೇಳಿದ ಕೂಡಲೇ ಏನೇನೋ ಕಾರಣ ಹೇಳ್ತೀರಾ. इसलिए 100% नहीं कह रहे हैं, 50 छोड़ रहे हैं. ಮತ್ತಿದ ಇಲ್ಲಿಗೆ ಬಂದಾಗ ಇನ್ನು 50% ಅಂತ ಹೇಳ್ತೀರಾ. संगम युग के पुरुषार्थ के समय प्रमाण 4 वर्ष कितनी परसेंटेज है? ಈಗ ಸಂಗಮ ಯುಗ 100 ವರ್ಷ. 100 ವರ್ಷದಲ್ಲಿ ಇನ್ನು ಎಷ್ಟು ಉಳಿತು? ಈಗ ಎಷ್ಟು ಉಳಿದದ? 10% ಅದ. ಅದಕ್ಕೆ ಹೇಳ್ತಾರೆ ಬಾಬಾ, ಅವಾಗಾದ್ರೆ 50%, 72ನಲ್ಲಿ ಅಲ್ಲ ಇದು ಹೇಳಿದ್ದು. छोड़ रहे हैं, संगम युग के पुरुषार्थ के समय प्रमाण 4 वर्ष कितनी परसेंटेज है? समय की परसेंटेज अनुसार 95%. ಅವಾಗ ಬರೀ 4 ವರ್ಷ ಕೊಟ್ಟಿದ್ರು ಬಾಬಾ ಟೈಮ್. ಅಷ್ಟರೊಳಗಡೆ ನೀವೇನಾಗಬೇಕು? ಸಂಪೂರ್ಣ ಆಗಬೇಕು ಅಂತ. ಅಂದರೆ ಆ ಒಂದು ಲೆಕ್ಕಾಚಾರಕ್ಕೆ 4 ವರ್ಷ ಅಂತಂದರೆ ಎಷ್ಟು? 95% ಅಂತ ಹೇಳ್ತಾರೆ ಬಾಬಾ. तो कोई बड़ी बात नहीं है. तो इतना लक्ष्य रखते हुए स्पीड को आगे बढ़ाते जा रहे हो कि अभी भी समझते हो समय पड़ा है. ಸಮಯ ಕಡಿಮೆ ಇದೆ. ಕಡಿಮೆ ಇರೋ ಸಮಯ ನೋಡಿಕೊಂಡು ನಾವೇನಾಗಬೇಕು? ನಮ್ಮ ಪುರುಷಾರ್ಥದ ಸ್ಪೀಡು, ಗುರಿ ಏನಿರಬೇಕು? ಭಾಳ ಸ್ಪೀಡ್ ಇರಬೇಕು. ಅಥವಾ ಇನ್ನೂ ಟೈಮ್ ಅದ ಬಿಡ್ರಿ, ಇನ್ನೂ 10 ವರ್ಷ ಅಲ್ಲ ಬಾಬಾ ಅಂತೂ 1 ಸೆಕೆಂಡಾಗಿ ಸಂಪೂರ್ಣ ಆಗ್ಬೋದು ಅಂತ ಹೇಳಿದಾರೆ. ಆದರೆ ಅದರ ಲೆಕ್ಕಾಚಾರದಲ್ಲಿ ಇನ್ನೂ ಎಷ್ಟು ವರ್ಷದ? 10 ವರ್ಷದ. ಮಾಡಿದ್ರಾಯ್ತು ಅಂತೀರೇನು ಅಂತ ಕೇಳ್ತಾರೆ ಬಾಬಾ. यह संकल्प तो नहीं आता है कि अभी अर्जुन 4 वर्ष पड़े हैं. ಈ ಸಂಕಲ್ಪ ಬರ್ತದೇನು ಇನ್ನೂ 4 ವರ್ಷ ಇದೆ ಅಂತ. उसमें तब क्या करेंगे अगर अभी ही पुरुषार्थ समाप्त कर दे? ಬಾಬಾ ಹೇಳ್ತಾರೆ, उसमें तब क्या करेंगे, ಅವಾಗೇನು ಮಾಡ್ತೀರಿ? अगर अभी ही पुरुषार्थ समाप्त कर दे. ನಮ್ದೇನಾರ ಭರೋಸಾ ಅದ? ಬಾಬಾ ಹೀಗೆ ಮುಗಿಸ್ಬಿಟ್ರೆ ಏನು ಮಾಡೋದು? ಏನು ಗ್ಯಾರಂಟಿ? 10 ವರ್ಷಕ್ಕೆ ಈ ಒಂದು ಕ್ಷಣನೇ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಹಾಂ, ಯಹ ಸಂಕಲ್ಪ ತೋ ನಹಿ ಆತಾ ಹೈ. ಈ ಸಂಕಲ್ಪ ಬರ್ತದೇನು ಅಂತ ಕೇಳ್ತಾರೆ ಬಾಬಾ. कोई कमी रही हुई है तब तो ड्रामा में 4 वर्ष रहे हुए हैं, तो फिर जब कमी को भरने लिए 4 वर्ष हैं तो कमी भी रहनी चाहिए ना. ಬಾಬಾ ನಿಮಗೆ ಇನ್ನೂ 4 ವರ್ಷ ಕೊಟ್ಟಿದ್ದಾರೆ ಅಂತಂದರೆ ಏನರ್ಥ? ನಿಮ್ಮಲ್ಲಿ ಇನ್ನೂ ಏನೇನೋ ಕಡಿಮೆ ಇದೆ. ಕಡಿಮೆ ಇದ್ದದ್ದನ್ನು ಏನು ಮಾಡಬೇಕು? ತುಂಬಿಕೊಳ್ಬೇಕಲ್ಲ. ಅಗರ್ ಕಮಿ ರಹ ಭೀ ಜಾತಿ ಹೇ ತೋ ಕಿತನಿ ರಹನಿ ಚಾಹಿಯೇ. ಕಡಿಮೆ ಇದೆ ಅಂತಂದರೆ ಎಷ್ಟು ಕಡಿಮೆ ಇರಬೇಕು? ಐಸೇ ನಹಿ 50-50 ರಹೆ, ಇನ್ನೂ 50% ತುಂಬಿಕೊಳ್ಬೇಕು ಅಂತ ಹಿಂಗೆ ಇರಬಾರ್ದು. ಅಗರ್ 50% ಜೋ ಸಂಪನ್ನ ಕರ್ನಾ ಹೇ ಫಿರ್ ತೋ ಸ್ಪೀಡ್ ಬಹುತ್ ತೇಜ್ ಚಾಹಿಯೇ. ಆಯಿತು, ನೀವು ಅಂದ್ಕೊಂಡಂಗೆ ಹೇಳೋಣ. ನೀವೇನು ಹೇಳಿರ್ತೀರಿ? ಇನ್ನೂ 50% ಆಗಬೇಕು ಬಾಬಾ ಅಂತ ಹೇಳ್ತೀರ. ಸರಿ, 50% ಸಂಪನ್ನ ಆಗಬೇಕು ಅಂದರೆ ಎಷ್ಟು ಸ್ಪೀಡ್ನಲ್ಲಿ ನೀವು ಹೋಗಬೇಕು ಪುರುಷಾರ್ಥದಲ್ಲಿ ಅಂತ ಕೇಳ್ತಾರೆ ಬಾಬಾ. इतनी तेज स्पीड जो कर सकता है वह 95% तक ना पहुँचे. ಬಾಬಾ ಹೇಳ್ತಾರೆ, ಯಹ ತೋ ಹೋ ನಹಿ ಸಕ್ತಾ. ಬಾಬಾ ಈಗೇನು ಸ್ಪೀಡ್ ಇದೆ ನಿಮ್ಮದು ಪುರುಷಾರ್ಥದ ಸ್ಪೀಡು? ಇದೇ ಸ್ಪೀಡಿನಲ್ಲಿ ಹೋದರೆ 95%ವರೆಗೆ ಬರ್ತೀರೇನು? ಚೆಕ್ ಮಾಡ್ಕೊಳ್ಳಿ. ಯಹ ತೋ ಹೋ ನಹಿ ಸಕ್ತಾ. ಈ ಸ್ಪೀಡ್ನಲ್ಲಿ ಹೋದರೆ 95%ಗೆ ನೀವು ಬರೋದಿಲ್ಲ. ಬಾಬಾ ಹೇಳ್ತಾರೆ, ಫಿರ್ ಬಾಪ್ ದಾದಾ. ಬಾಬಾ ಹೇಳ್ತಾರೆ, ತೋ ಅಬ್ ಲಕ್ಷ್ಯ ಕ್ಯಾ ರಖನಾ ಹೈ. ಹಾಗಾದರೆ ಈಗ ಏನು ಗುರಿ ಇಟ್ಕೋಬೇಕು? ಅಗರ್ ಸಮಯ ಪ್ರಮಾಣ ಡ್ರಾಮಾನುಸಾರ ಕುಚ್ ಕಮಿ ರಹ ಭೀ ಜಾತಿ ಹೈ ತೋ 5% ಕಾ ಅಲಾವ್ ಹೈ, ಜ್ಯಾದಾ ನಹಿ. ಬಾಬಾ ಹೇಳ್ತಾರೆ, ಆದರೆ ಸಮಯ ಪ್ರಮಾಣ ನಾಟಕದ ಅನುಸಾರವಾಗಿ ಏನಾದರೂ ಕಡಿಮೆ ಇದ್ದರೆ ಅದು ಎಷ್ಟು ಕಡಿಮೆ ಇರಬೇಕು?
5% ಕಡಿಮೆ ಇದ್ದರೆ ಅಷ್ಟೇ ನಾನು ನಿಮಗೆ ಅಲೌ ಮಾಡ್ತೀನಿ, ಅದಕ್ಕಿಂತ ಹೆಚ್ಚು ಪರ್ಸೆಂಟ್ ಕಮ್ಮಿ ಇದ್ದರೆ ನಿಮಗೆ ಅಲೌ ಮಾಡೋದಿಲ್ಲ ಅಂತಾರೆ ಬಾಬಾ. ಅಗರ್ इससे ज़्यादा है तो समझना चाहिए ಫೈನಲ್ ಸ್ಟೇಜ್ ಸೇ ದೂರ ಹೋ. 5%ಗಿಂತ ಜಾಸ್ತಿ ಕಡಿಮೆ ಹಾಗೆ ಉಳ್ಕೋತ ಹೋದ್ರಿ ಅಂತಂದರೆ ನೀವು ಫೈನಲ್ ಸ್ಟೇಜ್ ತಲುಪೋಕ್ಕೆ ಭಾಳ ದೂರ ಇದ್ದೀರಾ ಅಂತ ಹೇಳ್ತಾರೆ ಬಾಬಾ. फिर बाप दादा के समीप और साथ रहने का जो लक्ष्य रखते हो वह पूर्ण नहीं हो पाएगा. ನಮ್ಮ ಲಕ್ಷ್ಯ ಏನಿದೆ, ಬಾಪ್ ದಾದಾರವರ ಸಮೀಪ, ಬಾಪ್ ದಾದಾರವರ ಜೊತೆಗೆ ಹೋಗಬೇಕು ಅನ್ನೋ ಲಕ್ಷ್ಯ ಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, क्योंकि जब फर्स्ट नंबर अव्यक्त स्थिति को पा चुके हो उसके बाद जो समीप के रत्न होंगे वह कम से कम इतना तो समीप हो जो बाकी सिर्फ 5% की कमी रहे. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ ಸಮಾನ್ ನಂಬರ್ ಫಸ್ಟ್ನಲ್ಲಿ ಬರಬೇಕು, ಅವ್ಯಕ್ತ ಸ್ಥಿತಿನಲ್ಲಿ ಬರಬೇಕು ಅಂತಂದರೆ, ಬಾಬಾನ ಸಮೀಪ ಬರಬೇಕು ಅಂತಂದರೆ ರತ್ನ ಆಗಬೇಕು. ಅಲ್ಲಿ ಎಷ್ಟು ಕಡಿಮೆ ಇದ್ರೆ ನಡೀತದೆ, 5% ಕಡಿಮೆ ಇದ್ದರೆ ನಡೀತದೆ. बाप अव्यक्त हो चुके हैं और समीप रत्नों में 50% का फर्क हो तो क्या इसको समीप कहेंगे. ಬಾಬಾ ಏನಾಗಿದ್ದಾರೆ, ಸಂಪೂರ್ಣ ಆಗಿದ್ದಾರೆ. ಬಾಬಾನ ಜೊತೆ ಬರಬೇಕು ಅಂದರೆ ಬಾಬಾ ಎಷ್ಟು ಹೇಳಿದ್ರು, 5% ಕಮ್ಮಿ ಇದ್ರೆ ನಡೀತದೆ. ಆದರೆ ನೀವಿನ್ನೂ ಎಷ್ಟಿದ್ದೀರಾ, 50% ಇದ್ದೀರಾ ಅಂತಂದರೆ ಭಾಳ ವ್ಯತ್ಯಾಸ ಆಗ್ತದೆ. ಹಾಗಾದಾಗ ಬಾಬಾನ ಸಮೀಪ ಬರ್ತೀರೇನು. क्या वह 8 नंबर के अंदर आ सकता है. 8 ನಂಬರ್ ಇದ್ದಾವಲ್ಲ, ನಂಬರ್ 1 ಆತ್ಮಗಳು ಅಂದರೆ ಎಷ್ಟು ಜನ, 8 ಜನ ಇದ್ದಾರೆ, ಅಷ್ಟಗದ್ದಿಗಳು ಇದ್ದಾವೆ. ಅಲ್ಲಿ ಬರಬೇಕು ಅಂತಂದರೆ 95% ಆಗಬೇಕು. 50% ಆದರೆ ನಿಮಗಲ್ಲಿ ನಂಬರ್ 1 ಸ್ಥಾನ ಸಿಗೋದಿಲ್ಲ. साकार बाप साक्षी हो अपनी स्थिति का वर्णन नहीं करते थे. ಸಾಕಾರ ತಂದೆ ಸಾಕ್ಷಿಯಾಗಿ ತಮ್ಮ ಸ್ಥಿತಿಯ ವರ್ಣನೆ ಮಾಡ್ತಿದ್ದಿಲ್ಲ ಅವರು. ಸಾಕ್ಷಿ ಹೋ ಅಪನಿ ಸ್ಥಿತಿ ಕೋ ಚೆಕ್ ಕರ್ನಾ ಹೇ. ಯಾರಿಗೂ ವರ್ಣನೆ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ. ನಿಮ್ಮೊಳಗಡೆ ನೀವು ಏನು ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಳಿ. ಜೋ ಜೈಸೆ ಹೇ ವಹ ವರ್ಣನ್ ಕರ್ನೆ ಮೇ ಖ್ಯಾಲ್ ಕ್ಯೂ ಆನಾ ಚಾಹಿಯೇ. ಹೆಂಗಿದ್ದಾರೋ ಹಂಗಿದ್ದದ್ದನ್ನು ವರ್ಣನೆ ಮಾಡೋದ್ರೊಳಗೆ ಏನದು. ಈಗ ಸೂರ್ಯ ಸತ್ಯ, ಹಂಗಿದ್ದಾನೆ ಹಿಂಗಿದ್ದಾನೆ, ಅದು ಇದ್ದಾನೆ ಇದು ಇದ್ದಾನೆ, ವರ್ಣನೆ ಮಾಡೋದು ಬೇಡ ಅಂತ ಹೇಳ್ತಾರೆ ಬಾಬಾ. ಬಾಹರ್ ಸೆ ಅಪ್ನಿ ಮಹಿಮಾ ಕರ್ನಿ ದೂಸರಿ ಬಾತ್ ಹೈ, ಲೇಕಿನ್ ಅಪ್ನೆ ಆಪ್ ಕಿ ಚೆಕಿಂಗ್ ಮೇ ಬುದ್ಧಿ ಕಿ ಜಜ್ಮೆಂಟ್ ದೇನಾ ಹೈ. ಬಾಬಾ ಹೇಳ್ತಾರೆ, ಬಾಹರ್ ಸೆ ಅಪ್ನಿ ಮಹಿಮಾ ಕರ್ನಿ ದೂಸರಿ ಬಾತ್. ಹೊರಗಿನಿಂದ ಮಹಿಮೆ ಏನು ಮಾಡ್ತಾರೋ ಅದು ಬೇರೆ ಮಾತು. ಆದರೆ ನೀವು ಒಳಗಡೆ ಏನು ಮಾಡಬೇಕು, ಬುದ್ಧಿಯಿಂದ ಚೆಕ್ಕಿಂಗ್ ಮಾಡಿಕೊಂಡು ಜಜ್ಮೆಂಟ್ ಮಾಡ್ಕೋಬೇಕು. ನಾನು ಎಲ್ಲಿದ್ದೀನಿ, ಎಷ್ಟು ನಂಬರ್ದಲ್ಲಿ ಬರ್ಬೋದು. दूसरों को आपकी ऐसी स्टेज का अनुभव तो होना चाहिए ना. बापा ಹೇಳ್ತಾರೆ, दूसरों को आपकी ऐसी स्टेज का अनुभव तो होना चाहिए. ನನ್ನ ಸ್ಥಿತಿ ಬೇರೆದವ್ರಿಗೆ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ನಾನು 95% ಇದ್ದೆ ಅಂತಂದರೆ ನನ್ನ ಉಪಸ್ಥಿತಿಯಿಂದ ಅವ್ರಿಗೆ, ಅದು ಕೇಳಿದ್ರಲ್ಲ ಬಾಬಾ, ಎಸೆನ್ಸ್ಫುಲ್ ಅಂತ ಹೇಳ್ತಾರೆ ಬಾಬಾ. ಎಸೆನ್ಸ್ಫುಲ್ ಅಂತಂದರೆ ನಾನು ನೋಡಿದ ತಕ್ಷಣ, ನಾನು ಸಮೀಪ ಬಂದ ತಕ್ಷಣ ಅವ್ರಿಗೇನೋ ಅನ್ನಿಸ್ಬೇಕು. ಏನು ಅನ್ನಿಸ್ಬೇಕು, ಖುಷಿ ಅನ್ನಿಸ್ಬೇಕು, ಶಾಂತಿ ಅನ್ನಿಸ್ಬೇಕು, ಸುಕೂನ್ ಅನ್ನಿಸ್ಬೇಕು. ಅದನ್ನು ಹೇಳ್ತಾರೆ ಬಾಬಾ. तो समीप रतन बनने के लिए इतनी स्पीड से अपनी परसेंटेज को बनाना. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾನ ಸಮೀಪ ರತ್ನ ಆಗಬೇಕು ಅಂತಂದರೆ ಬಹಳ ಸ್ಪೀಡಿಂದ ಎಷ್ಟು ಪರ್ಸೆಂಟೇಜ್ ಬರಬೇಕಂತ ಹೇಳಿದ್ರು ಬಾಬಾ, 95% ಬರಬೇಕು ಅಂತ ಹೇಳಿದ್ರು ಬಾಬಾ. ಪಡೆ 50% ಕೋ ಮೆಜಾರಿಟಿ ಕಹೆಂಗೆ. ಭಾಳಷ್ಟು ಜನ ಎಷ್ಟು ಹೇಳಿದ್ರಂತೆ, 50% ಅಂತ ಹೇಳಿದರು. ಲೇಕಿನ್ ಅಷ್ಟದೇವತಾಯೇ ಮೈನಾರಿಟಿ ಕೈಸೆ ಕಹ ಸಕ್ತೆ. ನೀವೆಲ್ಲ ಏನಿದ್ದೀರಿ, ಅಷ್ಟದೇವತೆಗಳಾಗೋರಿದ್ದೀರಿ, ಕಡಿಮೆ ಅಂತಂದರೆ ಹೇಗೆ. अगर मेजॉरिटी के समान माइनॉरिटी के भी लक्षण हो तो फ़र्क क्या रहा. ಮೆಜಾರಿಟಿಗೆ ಸಮಾನ, ಮೆಜಾರಿಟಿ ಅಂದ್ರೇನು, 95% ಸಮಾನ ಆಗುವಾಗ ಮೈನಾರಿಟಿಯ ಲಕ್ಷಣ ಇದೆರಡುಗಳಲ್ಲಿ ವ್ಯತ್ಯಾಸ ಏನು ಕಾಣಿಸ್ತದೆ, ಫರ್ಕ್ ಏನಾಗ್ತದೆ. तो तीनों ही बातें जो सुनाई वह अपने आप में देखो.
ಈ 3 ಮಾತುಗಳನ್ನು ಏನು ಹೇಳಿದ್ರು ಬಾಬಾ, ನಿಮ್ಮಲ್ಲಿ ನೀವು ಅದನ್ನು ನೋಡ್ಕೊಳ್ಳಿ. ಏನು ಹೇಳಿದ್ರು 3 ಮಾತುಗಳು? ಮೇಲೆ ಹೇಳಿದ್ರಲ್ಲ, ಸರ್ವಿಸೇಬಲ್, सेंसिबल, एसेंसफुल. सर्विसेबल का रूप क्या होता है? ಸೇವಾಧಾರಿಗಳ ರೂಪ ಏನಾಗಿರ್ತದೆ? इसको सामने रखने हुए अपने आप को चेक करो कि वर्तमान स्थिति के प्रमाण व वर्तमान एक्टिविटी के प्रमाण अपने को सर्विसेबल कह सकते हैं. ಬಾಬಾ ಹೇಳ್ತಾರೆ, ಆಯಿತು, ಸರ್ವಿಸೇಬಲ್ ರೂಪವನ್ನು ಎದುರುಗಡೆ ಇಟ್ಕೊಳ್ಳಿ. ನಾನು ಒಬ್ಬ ಸೇವಾಧಾರಿ, ಇದನ್ನು ಇಟ್ಕೊಂಡು ಚೆಕ್ ಮಾಡಿಕೊಡ್ರಿ ನಿಮ್ಮನ್ನು ನೀವು. ವರ್ತಮಾನ ಸ್ಥಿತಿಯಕ್ಕನುಗುಣವಾಗಿ, ವರ್ತಮಾನದ ಚಟುವಟಿಕೆಯ ಪ್ರಮಾಣವಾಗಿ ನಾನು ಎಷ್ಟು ಸರ್ವಿಸೇಬಲ್ ಆಗಿದ್ದೀನಿ, ನಾನು ಕ್ಷಣ ಕ್ಷಣಕ್ಕೂ ಸೇವಾಧಾರಿ ಆಗಿದ್ದೀನಾ? सर्विसेबल का हर संकल्प, हर बोल, हर कर्म सर्विस करने योग्य होगा. ಯಾರು ಸೇವಾಧಾರಿಯಾಗಿದ್ದಾರೋ ಅವರ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮ ಏನಾಗಿರ್ತದೆ? ಸೇವೆಗೆ ಯೋಗ್ಯ ಆಗಿರ್ತದೆ. ಉಸ್ಕಾ ಸಂಕಲ್ಪ ಭಿ ಆಟೋಮೆಟಿಕಲಿ ಸರ್ವಿಸ್ ಕರೇಗಾ. ಯಾರು ಸರ್ವಿಸೇಬಲ್ ಇದ್ದಾರೋ ಅವ್ರದ್ದು ಒಂದು ಸಂಕಲ್ಪನೂ ಕೂಡ ಏನಾಗ್ತಿರ್ತದೆ? ಸೇವೆ ಆಗ್ತಿರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಉನ್ಕಾ ಸಂಕಲ್ಪ ಸದಾ ವಿಶ್ವಕ್ಕೆ ಕಲ್ಯಾಣ ಪ್ರತಿ ಹಿ ಹೋತಾ ಹೈ. ಅವರ ಪ್ರತಿಯೊಂದು ಸಂಕಲ್ಪ ಎದಕ್ಕಾಗಿರ್ತದೆ? ವಿಶ್ವ ಕಲ್ಯಾಣ ಅರ್ಥವಾಗಿ ಇರ್ತದೆ. ಬಾಬಾ ಹೇಳ್ತಾರೆ, ಅರ್ಥಾತ್ ಅಂದರೆ ವಿಶ್ವ ಕಲ್ಯಾಣಕಾರಿ ಸಂಕಲ್ಪ ಹಿ ಉತ್ಪನ್ನ ಹೋತಾ ಹೈ. ಅವ್ರು ಏನೇ ಸಂಕಲ್ಪ ಮಾಡಿದ್ರು ವಿಶ್ವದ ಕಲ್ಯಾಣಕ್ಕಾಗೇ ಸಂಕಲ್ಪ ಮಾಡ್ತಾರೆ. ವ್ಯರ್ಥ ನಹಿ ಹೋಗ, ಆವಾಗ ಸಂಕಲ್ಪ ಏನಾಗೋದಿಲ್ಲ? ವ್ಯರ್ಥ ಆಗೋದಿಲ್ಲ. ಸಮಯ ಭಿ ಹರ್ ಸೆಕೆಂಡ್, ಒಂದು ಸಂಕಲ್ಪ ಆಯ್ತು. ಈಗ ಇನ್ನು ಸಮಯನೂ ಕೂಡ, ಸಮಯನೂ ಸೇವೆ ಆಗಬೇಕು. ನಮ್ಮದೇನು ಸಮಯ ಇದೆ ಅದು ಏನಾಗಿರಬೇಕು? ಸೇವೆನೇ ಇರಬೇಕು. ಬಾಬಾ ಹೇಳ್ತಾರೆ, ಸಮಯ ಭಿ ಹರ್ ಸೆಕೆಂಡ್ ಮನಸ ವಾಚ ಕರ್ಮಣ ಸರ್ವಿಸ್ ಭಿ ಹಿ ವ್ಯತೀತ್ ಕರೆಂಗೆ. ಯಾರು ಸೇವಾಧಾರಿಗಳಾಗಿರ್ತಾರೋ ಸಂಕಲ್ಪ, ಸಮಯ, ಮನಸ್ಸು, ಮಾತು, ಕರ್ಮ ಎಲ್ಲವೂ ಏನಾಗಿರ್ತದೆ? ಸೇವೆನೇ ಆಗಿರ್ತದೆ. ಜೈಸೆ ಜಿಸ್ಕೋ ಜೋ ಸ್ಥೂಲ್ ಧಂಧಾವ ವ್ಯಾಪಾರ ಹೋತಾ ಹೇ. ಹೊರಗಡೆ ವ್ಯಾಪಾರಿಗಳಿರ್ತಾರಲ್ಲ, ವ್ಯಾಪಾರಿಗಳ ಬುದ್ಧಿ ಹೆಂಗಿರ್ತದೆ? ಹೆಂಗಿರ್ತಾರೋ ಅವರು? ऑटोमेटिकली उनके संकल्प व कर्म भी उसी प्रमाण चलते रहते हैं. ಯಾರು ವ್ಯಾಪಾರಿಗಳಿರ್ತಾರೋ ಆಟೋಮೆಟಿಕ್ಕಾಗಿ ಅವ್ರ ಬುದ್ಧಿ ಏನಿರ್ತದೆ? ಏನು ತರಬೇಕು, ಯಾವ ಮಾಲ್ ಹಾಕಬೇಕು, ಹೆಂಗೆ ಮಾರಾಟ ಮಾಡಬೇಕು, ಎಷ್ಟಕ್ಕೆ ಮಾರಾಟ ಮಾಡಬೇಕು, ಎಷ್ಟು ದುಡ್ಡಿಗೆ ತೊಗೊಂಡು ಬಂದೆ, ಎಷ್ಟು ದುಡ್ಡು ಹೋಯ್ತು, ಎಷ್ಟು ಲಾಭ ಆಯಿತು, ಎಷ್ಟು ನುಕ್ಸಾನ ಆಯಿತು, ಇಡೀ ಬುದ್ಧಿ ಎಲ್ಲಿರ್ತದೆ? ವ್ಯಾಪಾರದಲ್ಲಿ ಇರ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅದನ್ನು ಯಾರು ಕಲಿಸ್ಕೊಟ್ರ? ಏನು ಯಾವಾಗಲೂ ಇದನ್ನೇ ಯೋಚನೆ ಮಾಡಬೇಕು ಅಂತ ಹೇಳಿಕೊಟ್ರ? ಇಲ್ಲ. ಆಟೋಮೆಟಿಕನಲ್ಲಿ ನಾನೊಬ್ಬ ವ್ಯಾಪಾರಸ್ಥ ಅಂದಾಗ ನಾನು ಹೆಂಗಿರಬೇಕು ಅನ್ನೋದು ಅದು ತಂತಾನೇ ಬರ್ತಾ ಹೋಗ್ತದೆ. ಹೆಂಗೆ ಬರ್ತದೆ? ಅದನ್ನು ಕೂಡ ಅನುಭವ ಆಗ್ತಾ ಒಮ್ಮೆ ಬಂದಿತ್ತೇನು ಅವ್ರಿಗೆ? ಪ್ರಾಕ್ಟಿಕಲ್ ಮಾಡ್ತಾ ಹೋದಂಗೆ ಪ್ರಾಕ್ಟೀಸ್ ಆಗಿರ್ತದೆ. ಹಂಗೆ ಹೇಳ್ತಾರೆ ಬಾಬಾ, ऑटोमेटिकली सर्विस प्रति ही चलेंगे क्योंकि उनका धंधा ही यह है. ಕೆಲಸನೇ ಅದೇ. अच्छा, सेंसिबल के लक्षण क्या होंगे? ಈಗ ಹೇಳ್ರಿ. ಇದಕ್ಕೆ ಹೋಲಿಕೆ ಮಾಡಿದಾಗ ಈಗ ಇಷ್ಟೊತ್ತನದು ಏನಾಯ್ತು ಬಾಬಾ? ಎದ್ರದ್ದು ಹೇಳಿದ್ರು? ಸರ್ವಿಸೇಬಲ್ದು ಹೇಳಿದರು. ಇನ್ನು ಸೆನ್ಸಿಬಲ್ ಇದ್ದವ್ರು ಹೆಂಗಿರ್ತಾರೆ? ಅವ್ರ ಲಕ್ಷಣ ಹೆಂಗಿರ್ತದೆ? इतने लक्षण सुनाए हैं जो अभी ही लक्ष्य में स्थित हो सकते हो. ಈಗೆಲ್ಲ ಅವರೆಲ್ಲ ಒಂದೊಂದು ಲಕ್ಷಣ ಹೇಳಿದರು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇನೇನು ಒಂದು ಲಕ್ಷಣಗಳನ್ನು ಹೇಳಿದ್ದೀರೋ ಅದರೆಲ್ಲ ಸ್ಥಿತ ಆಗಿ. ಸೆನ್ಸಿಬಲ್ ಅರ್ಥಾತ್ ಸಮಜ್ದಾರ್. ಸೆನ್ಸಿಬಲ್ ಅಂದ್ರೇನು? ಸಮಜ್ದಾರ್, ತಿಳುವಳಿಕೆ ಉಳ್ಳಂಥವನು. लौकिक रीति जो समझदार होते हैं वह आगे पीछे को सोच समझ कर फिर कदम उठाते हैं. ಯಾರು ಸೆನ್ಸಿಬಲ್ ಆಗಿರ್ತಾರೋ, ಯಾರು ಸಮಜ್ದಾರಾಗಿರ್ತಾರೋ, ಏನೇ ಒಂದು ಕರ್ಮ ಮಾಡಬೇಕಾದ್ರೆ, ಏನೇ ಒಂದು ಮಾತು ಹೇಳಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತಾರೆ. ಅನ್ನಂಗಿಲ್ಲ. ಯಾಕೆ ಒಬ್ರು ಯಾರೋ ಏನೇನೋ ಸ್ಪೀಡಾಗಿ ಮಾತಾಡ್ತಿರ್ತಾರೆ. ಅವಾಗೇನು ಹೇಳ್ತೀವಿ?
ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಂತ ಹೇಳೋದಿಲ್ಲ ಹೊರಗಡೆನು. ಅವರು ಸೆನ್ಸಿಬಲ್ ಹೆಂಗಿರ್ತಾರೆ, ಆಗೆ ಪೀಛೆ ಸೋಚ್ ಸಮಜ್ಕರ್ ಹೆಜ್ಜೆಯನ್ನು ಇಡ್ತಾರೆ. ಲೇಕಿನ್ ಯಹಾ ತೋ ಹೈ ಬೇಹದ್ ಕಿ ಸಮಜ್, ಅದು ಅಂತೂ ಸಾಧಾರಣ ಸಮಜ್, ಸಾಧಾರಣ ತಿಳುವಳಿಕೆ. ಇಲ್ಲಿ ನಮಗೆ ಎಂಥ ತಿಳುವಳಿಕೆ ಸಿಕ್ಕಿದೆ? ಬೇಹದ್ದಿನ ತಿಳುವಳಿಕೆ. ಬೇಹದ್ದಿನ ತಿಳುವಳಿಕೆ ಅಂದರೆ ಏನು ತಿಳುವಳಿಕೆ ಬಂದದ್ದು ನಮಗೆ? ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ, ಇಡೀ ವಿಶ್ವಾತ್ಮರೆಲ್ಲ ನನ್ನ ಸಹೋದರಾತ್ಮಗಳು, ನಾವೆಲ್ಲ ಆತ್ಮಗಳ ತಂದೆ ಒಬ್ಬ ತಂದೆ. ಇದೆಲ್ಲ ನಮ್ಮದು ಬೇಹದ್ದಿನ ತಿಳುವಳಿಕೆ. तो समझदार जो होगा उसका मुख्य लक्षण त्रिकालदर्शी बन तीनों कालों को पहले से ही जानते हुए फिर कर्म करेगा. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಜ್ದಾರ್ ಮುಖ್ಯ ಲಕ್ಷಣ ಏನಾಗಿದೆ? ತ್ರಿಕಾಲದರ್ಶಿ. ತ್ರಿಕಾಲದರ್ಶಿ ಅಂದ್ರೇನು? ಹಿಂದಿಂದು, ಈಗಿಂದು, ಮುಂದಿಂದು, ಮೂರು ಅಂದರೆ ಭೂತ, ವರ್ತಮಾನ, ಭವಿಷ್ಯತ್, ಮೂರದ್ರ ಬಗ್ಗೆ ಸ್ಪಷ್ಟತೆ ನಮಗಿದೆಯಲ್ಲ. ಹಿಂದೇನಿದ್ವಿ ನಾವು? ದೇವಿ ದೇವತೆಗಳಿದ್ವಿ. ಈಗೇನಿದ್ದೀವಿ? ದೇವಿ ದೇವತೆಗಳ ಆಗಕ್ಕೆ ಹೊಂಟಿದ್ದೀವಿ. ಮುಂದೇನಾಗ್ತೀವಿ? ದೇವಿ ದೇವತೆಗಳೇ ಆಗ್ತೀವಿ. ಇರೋದೇ ಏನು? ದೇವಿ ದೇವತೆಗಳು. ಈ ಸಮಜ್ ನಮಗೆ ಸಿಕ್ಕಿದೆಯಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ, कल्प पहले की स्मृति भी स्पष्ट रूप में होंगी कि कल पहले भी मैं ही विजयी बना हूँ. ಕಲ್ಪದ ಮೊದಲು ನಾನೇನಾಗಿದ್ದೆ? ವಿಜಯಿ ಆಗಿದ್ದೀನಿ. ಅಭಿ ಭಿ ವಿಜಯಿ ಹೂ, ಈಗಲೂ ವಿಜಯಿ ಆಗ್ತೀನಿ. ಅನೇಕ ಬಾರ್ಕೆ ವಿಜಯಿ ಬನ್ಕೆ रहेंगे. ಇದೇ ಒಂದು ಸಲ ವಿಜಯಿ ಆಗಿದ್ದೀನೇನು? ನಾ ಪ್ರತಿ ಕಲ್ಪಕ್ಕೂ ಏನಾಗಿದ್ದೀನಿ? ವಿಜಯಿ ಆಗಿದ್ದೀನಿ. यह विजयीपन के निश्चय के आधार पर व त्रिकालदर्शीपन के आधार पर जो भी कार्य करेंगे वह कब व्यर्थ व असफल नहीं होंगे. ಬಾಬಾ ಹೇಳ್ತಾರೆ, ಈ ವಿಜಯೀಪನ್ ನಿಶ್ಚಯದ ಆಧಾರದ ಮೇಲೆ, ತ್ರಿಕಾಲದರ್ಶಿಯ ಆಧಾರದ ಮೇಲೆ ಏನೇ ಕಾರ್ಯ ಮಾಡಿದರೂ ಕೂಡ ಅದು ವ್ಯರ್ಥ ಆಗೋದಿಲ್ಲ, ಅಸಫಲ ಆಗೋದಿಲ್ಲ. ಅದೇನಾಗ್ತದೆ? ಸಫಲನೇ ಆಗ್ತದೆ. ತೋ ಸಮಜ್ ತ್ರಿಕಾಲದರ್ಶಿಪನ್ ಕಿ ಹೋನಿ ಚಾಹಿಯೇ. ನಮಗೇನು ತಿಳುವಳಿಕೆ ಇರಬೇಕು? ತ್ರಿಕಾಲದರ್ಶಿತನ ಇರಬೇಕು. ತ್ರಿಕಾಲದರ್ಶಿತನ ಅಂತಂದರೆ ಏನರ್ಥ? ಮೂರು ಕಾಲದ್ದು ಜ್ಞಾನ ಇರಬೇಕು. ಬಾಬಾ ಹೇಳ್ತಾರೆ, ಸಿರ್ಫ್ ವರ್ತಮಾನ ಸಮಯಕ್ಕೋ ಸಮಜ್ನಾ ಇಸ್ಕೋ ಭೀ ಸಂಪೂರ್ಣ ಹಿ ಕಹೆಂಗೆ. ಈಗಿಂದಷ್ಟೇ ತಿಳ್ಕೊಂಡಿದ್ರೆ ಅದಕ್ಕೆ ಏನನ್ನೋದಿಲ್ಲ? ಸಂಪೂರ್ಣ ಅನ್ನೋದಿಲ್ಲ. जो कोई भी कार्य में असफलता होती व व्यर्थ हो जाता इसका कारण ही यह है. ಯಾವುದೇ ಕಾರ್ಯದಲ್ಲಿ ನಿಮಗೆ ಅಸಫಲತೆ ಆಗ್ತದಂತ ಅನಿಸಿದರೆ, ವ್ಯರ್ಥ ಆಗ್ತಿದೆ ಅಂತ ಅನಿಸಿದರೆ ಏನು ಕಾರಣ ಅಂತಾರೆ ಬಾಬಾ? ನಾವು ಈಗಿಂದಷ್ಟೇ ನೋಡ್ತಿದ್ದೀವಿ. ಈಗಿಂದಷ್ಟೇ ನೋಡೋದಂತಂದ್ರೆ ಏನು? ನಾವು ಸಾಧಾರಣ ಇದ್ದೀವಿ, ನಮ್ಮ ಕೈಲಿ ಆಗ್ತದಿಲ್ಲೋ, ನಾವೇನು ಬಿಡ್ರಿ ಭಾಳ ದೂರ ಅದೀವಿ, ನಾವು ಲೌಕಿಕದೊಳಗಿದ್ದೀವಿ, ನಮಗಿದು ಎಲ್ಲ ನಮ್ಮ ಕೈಲೇನು ಆಗೋದಿಲ್ಲ ಬಿಡ್ರಿ ಅಂತ ಇವೆಲ್ಲ ಯೋಚನೆ ಮಾಡ್ತೀವಲ್ಲ. ನಾವು ಏನು ನೋಡಿ ಯೋಚನೆ ಮಾಡ್ತೀವಿ? ಈಗಿಂದಷ್ಟೇ ನೋಡಿ ಯೋಚನೆ ಮಾಡ್ತೀವಿ. ಆದರೆ ನಾನು ಹಿಂದೆ ಏನಿದ್ದೆ? ದೇವಿ ಇದ್ದೆ. ಹಿಂದೆ ನಾನು ವಿಜಯ ಆಗಿದ್ದೆ. ಕಲ್ಪಕ್ಕೂ ಮುಂದಿನ ಕಲ್ಪದಲ್ಲೂ ವಿಜಯ ಆಗೇ ಆಗ್ತೀನಿ, ಈಗನೂ ವಿಜಯ ಆಗ್ತೀನಿ. ಇದು ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, तीनों कालों को सामने रखते हुए कार्य नहीं करते इतनी बेहद की समझ धारण कर नहीं सकते. ಫೇಲ್ ಆಗ್ತೀರಿ, ಅಸಫಲ ಆಗ್ತಿದೆ ಅಂತಂದರೆ ಏನರ್ಥ? ಮೂರು ಕಾಲದ ಜ್ಞಾನವನ್ನು ನೀವು ಬುದ್ಧಿನಲ್ಲಿ ತಗೊಂಡು ಬರೋದಿಲ್ಲ, ಅದಕ್ಕೆ ಫೇಲ್ ಆಗ್ತೀರಾ. ಆ ಬೇಹದ್ದಿನ ತಿಳುವಳಿಕೆಯ ಧಾರಣ ನೀವು ಮಾಡ್ಕೊಳ್ಳೋದಿಲ್ಲ. इस कारण वर्तमान समस्याओं को देखते हुए घबरा जाते हैं. ನಮಗೆ ಏನಾದರೂ ಸಮಸ್ಯೆ ಬಂದ ಕೂಡಲೇ ನಾವೇನು ಮಾಡ್ತೀವಿ? ಹೆದರು ಬಿಡ್ತೀವಿ. ನಮ್ಮ ಕಡೆ ಇದು ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ಕೂತು ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಆದರೆ ಆ ಸಮಯದಲ್ಲಿ ಏನಿರಬೇಕು ನಮಗೆ? ನಾನು ವಿಜಯಿ ಇದ್ದೀನಿ, ಎಲ್ಲದರ ಮೇಲಿನ ನಾನು ವಿಜಯಿ ಸಾಧಿಸ್ತೀನಿ. ಯಾಕಂದ್ರೆ ನಾನು ಹಿಂದೂ ವಿಜಯಿ ಸಾಧಿಸಿದ್ದೆ, ಈಗೂ ಸಾಧಿಸ್ತೀನಿ. ನಥಿಂಗ್ ನ್ಯೂ ಅಂತ ಹೇಳ್ತಾರಲ್ಲ ಬಾಬಾ. ಇಲ್ಲಿ ನಾವೇನು ಹೊಸದು ಮಾಡಲಿಕ್ಕತ್ತಿಲ್ಲ. ಹಿಂದಿನ ಕಲ್ಪದಲ್ಲೂ ಮಾಡಿದ್ದೆ, ಈಗಲೂ ಮಾಡ್ತೀನಿ, ಮುಂದೇನೂ ಮಾಡೇ ಮಾಡ್ತೀನಿ. ಅದಕ್ಕೆ ಹೆದರಬೇಡಿ ಅಂತ ಹೇಳ್ತಾರೆ ಬಾಬಾ.
सेंसिबल जो होगा वह बेहद को समझकर वह त्रिकालदर्शी बन हर कर्म करेंगे व हर बोल बोलेंगे जिसको ही अलौकिक व ಅಸಾಧಾರಣ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ, ಯಾರು ಸೆನ್ಸಿಬಲ್ ಆಗಿರ್ತಾರೋ, ಬೇಹದ್ದಿನ ತಿಳುವಳಿಕೆ ಇರ್ತದೋ, ತ್ರಿಕಾಲದರ್ಶಿಪನ್ ಇರ್ತದೋ, ಅವರು ಎಂದೂ ಕೂಡ ಈ ಥರ ಮಾತಾಡೋದಿಲ್ಲ. ಅವರ ಪ್ರತಿಯೊಂದು ಮಾತು ಏನಾಗಿರ್ತದೆ, ಅಲೌಕಿಕ ಆಗಿರ್ತದೆ, ಅಸಾಧಾರಣ ಆಗಿರ್ತದೆ ಅಂತ ಹೇಳ್ತಾರೆ ಬಾಬಾ. सेंसिबल कब भी समय व संकल्प व बोल को व्यर्थ नहीं गवाएंगे. ಯಾರು ಬುದ್ಧಿ ಉಳ್ಳೋರಿರ್ತಾರೋ ತಮ್ಮದೇನು ವೇಸ್ಟ್ ಮಾಡ್ಕೊಳ್ಳೋಂಗಿಲ್ಲ. ಏನು ಅಂದರೆ ಸಂಕಲ್ಪ, ಸಂಪತ್ತು, ಸಮಯ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಮೂರು ಎದರಲ್ಲಿ ಇರ್ತಾರವರು, ಸೇವೆನಲ್ಲೇ ಇರ್ತಾರೆ. ಈ ರೀತಿ ಸೇ ಬಾಬಾ ಹೇಳ್ತಾರೆ, जैसे लौकिक रीति भी अगर कोई धन को व समय को व्यर्थ गंवाते हैं तो कहने में आता है इनको समझ नहीं है. ಹೊರಗಡೆನೇ ಹೇಳ್ತೀವಲ್ಲ, ಯಾರಾದರೂ ತಮ್ಮ ಸಂಪತ್ತು ಹಾಳು ಮಾಡ್ಕೋತಿದ್ರೆ, ಸಮಯ ಹಾಳು ಮಾಡ್ಕೋತಿದ್ರೆ ಏನಂತ ಹೇಳ್ತಾರೆ, ಬುದ್ಧಿ ಇಲ್ಲ ಅವನಿಗೆ ಅಂತ ಹೇಳ್ತೀವಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಸಮझ नहीं है. इस रीति से जो सेंसिबल होगा वह हर सेकंड को समर्थ बनाकर कार्य में लगावेंगे, व्यर्थ कार्य में नहीं लगावेंगे. ಯಾರು ಸೆನ್ಸಿಬಲ್ ಆಗಿರ್ತಾರೋ ಅವರು ಒಂದು ಸೆಕೆಂಡನ್ನು ಕೂಡ ವೇಸ್ಟ್ ಮಾಡೋದಿಲ್ಲ, ಎಲ್ಲವನ್ನ ಸಮರ್ಥ ಮಾಡ್ಕೊಳ್ತಾರೆ. ಸೆನ್ಸಿಬಲ್ ಕಭಿ ಭಿ ವ್ಯರ್ಥ ಸಂಘಕ್ಕೆ ರಂಗ ಮೇ ನಹಿ ಆವೆಂಗೆ. ಯಾರು ಬುದ್ಧಿಯುಳ್ಳೋಗಿರ್ತಾರೋ ವ್ಯರ್ಥ ಸಂಘದಲ್ಲಿ ಬರೋದಿಲ್ಲ. ಕಬ್ ಭಿ ಕೋಯಿ ವಾತಾವರಣಕ್ಕೆ ವಶ ನಹಿ ಹೋಂಗೆ. ಅವರೆಂದೋ ವಾತಾವರಣಕ್ಕೆ ವಶ ಆಗೋದಿಲ್ಲ. ಯಹ ಸಭಿ ಲಕ್ಷಣ ಸೆನ್ಸಿಬಲ್ ಕೆ ಹೇ. ಇವೆಲ್ಲ ಲಕ್ಷಣ ಏನು, ಬುದ್ಧಿಯುಳ್ಳೋರದು ಲಕ್ಷಣ. ಏನೇನು ಹೇಳಿದ್ರು ಬಾಬಾ, ಯಾರು ಸೆನ್ಸಿಬಲ್ ಆಗಿರ್ತಾರೋ ಅವ್ರ ಲಕ್ಷಣಗಳು ಏನು ಹೇಳಿದರು, ಆಗೆ ಪೀಚೆ ಸೋಚ್ ಕರ್ ಕದಮ್ ಉಠಾತೆ ಹೇ ಅಂತ ಹೇಳಿದ್ರು ಬಾಬಾ. ಹಿಂದ ಮುಂದ ನೋಡಿ ಹೆಜ್ಜೆ ಇಡ್ತಾರೆ. ಮತ್ತು ಅವರು ತ್ರಿಕಾಲದರ್ಶಿ ಆಗಿರ್ತಾರೆ. ಮತ್ತು ನಾನು ಹಿಂದಿನ ವಿಜಯ ಆಗಿದ್ದೆ, ಈಗಿನೂ ವಿಜಯ ಆಗ್ತೀನಿ, ವಿಜಯ ಆಗೇ ಆಗ್ತೀನಿ, ಎಂಥದೇ ಪರಿಸ್ಥಿತಿ ಬಂದರೂ ಹೆದರೋದಿಲ್ಲ, ಸಮಯ ವೇಸ್ಟ್ ಮಾಡೋದಿಲ್ಲ, ಸಂಕಲ್ಪ ವೇಸ್ಟ್ ಮಾಡೋದಿಲ್ಲ. ಇವೆಲ್ಲ ಏನಿವು ಸೆನ್ಸಿಬಲ್ ಇರುವಂಥವರ ಲಕ್ಷಣಗಳು. ಇನ್ನು ಮೂರನೇದು ಯಾವುದೋ ಎಸೆನ್ಸ್ಫುಲ್ ಅಂತ ಹೇಳ್ತಾರೆ ಬಾಬಾ. ಇಸ್ಕೆ ಲಕ್ಷಣ ಕ್ಯಾ ಹೋಂಗೆ. ಎಸೆನ್ಸ್ಫುಲ್ ಇದ್ದವ್ರ ಲಕ್ಷಣ ಏನು ಇರ್ತದೆ. ಸಭಿನೇ ಠೀಕ್ ಸುನಾಯ ಕ್ಯೋಂಕಿ ಕಭಿ ಸೆನ್ಸಿಬಲ್ ಹೋ ಬೈಠೆ ಹೇನಾ. ಎಲ್ಲರೂ ಸರಿಯಾಗಿ ಹೇಳಿದರು. ಎಸೆನ್ಸ್ಫುಲ್ ಅಂದರೆ ಹೆಂಗಿರಬೇಕು, ಯಾಕೆ ಹೇಳಿದರು, ಎಲ್ಲರೂ ನೀವೇನಿದ್ದೀರಾ, ಸೆನ್ಸಿಬಲ್ ಇದ್ದೀರಾ ಮಕ್ಕಳೇ ಅಂತ ಬಾಬಾ ಹೇಳ್ತಾರೆ. ಜೋ ಎಸೆನ್ಸ್ಫುಲ್ ಹೋಗಾ ಉಸ್ಮೇ ರೂಹಾನಿಯತ್ ಕಿ ಖುಷ್ಬೂಯೇ ಹೋಗಿ. ಯಾರು ಎಸೆನ್ಸ್ಫುಲ್ ಆಗಿರ್ತಾರೋ ಅವ್ರದ್ದು ಆತ್ಮೀಯತೆಯ ಖುಷ್ಬು ಹೊರಗಡೆ ಹೋಗ್ತಾ ಇರ್ತದೆ. ದಾದಿಗಳು ಸ್ಟೇಜ್ ಮೇಲೆ ಬಂದು ಕೂಡಲೇ ಇಡೀ ಡೈಮಂಡ್ ಹಾಲ್ ಹೆಂಗಿರ್ತದೆ, ಅದೊಂಥರ ರೌನಕ್ ಬೇರೆಯೇ ಇರ್ತದಲ್ಲ. ಯಾಕೆ, ಆ ರೂಹಾನಿಯತ್, ಆ ಆತ್ಮೀಕತೆಯ ಶಕ್ತಿ. ಈಗ ಸಿದ್ದೇಶ್ವರ ಸ್ವಾಮಿಗಳು ಬಂದು ಸ್ಟೇಜ್ ಮೇಲೆ ಕೂತ ತಕ್ಷಣ ಹೆಂಗಿರ್ತದೆ ವಾತಾವರಣ. ಅವರು ಬರೋಕ್ಕಿಂತ ಮುಂಚೆ ಬೇರೆದವ್ರು ಮಾತಾಡುವಾಗ ವಾತಾವರಣನೇ ಬೇರೆ ಇರ್ತಿತ್ತು. ಅವ್ರು ಬಂದು ಕೂತ್ ಕೂಡಲೇ ಒಂದೇ ಶಬ್ದ ಮಾತಾಡಲಿ, ಅದು ಆ ಆತ್ಮನ ಆತ್ಮೀಯತೆಯ ಗುಣ, ಶಕ್ತಿ, ಖುಷ್ಬು ಅಂತ ಹೇಳ್ತಾರೆ ಬಾಬಾ. ರೂಹಾನಿ ಖುಷ್ಬುಯೇ ಅರ್ಥಾತ್ ರೂಹಾನಿಯತ್ ಕಿ ಸರ್ವಶಕ್ತಿಯ ಉಸ್ಮೇ ಹೋಗಿ. ಆತ್ಮೀಕತೆಯ ಖುಷ್ಬು ಇದರ ಅರ್ಥ ಏನು, ಆತ್ಮೀಯತೆಯ ಎಲ್ಲ ಶಕ್ತಿಗಳು ಅವರಲ್ಲಿ ಇರ್ತಾವೆ ಅಂತ ಹೇಳ್ತಾರೆ ಬಾಬಾ. ಆತ್ಮೀಕತೆಯ ಶಕ್ತಿಗಳು ಯಾವುವು, ಶಾಂತಿ, ಪ್ರೇಮ್, ಅವರಲ್ಲಿ ಅಲ್ಲಿ ಕೂಳಿತಂಥ ಎಲ್ಲ ಆತ್ಮಗಳ ಪ್ರತಿ ನಿಸ್ವಾರ್ಥ ಪ್ರೇಮ ಇರ್ತೈತೆ ಅವರಿಗೆ. ಅದಕ್ಕೆ ಅಂಥ ಖುಷ್ಬು ಅಲ್ಲಿ ಹರಡ್ತದೆ, ಅದು ಆಕರ್ಷಿತನೂ ಆಗ್ತದೆ. ಬಾಬಾ ಹೇಳ್ತಾರೆ, जिन सर्वशक्तियों के आधार से सहज ही अपने तरफ किसको आकर्षित कर सकेंगे. ಯಾವ ಆತ್ಮನಲ್ಲಿ ಆ 7 ಗುಣಗಳು ಸಮಾವೇಶ ಆಗಿರ್ತಾವೋ, ಧಾರಣ ಆಗಿರ್ತಾವೋ, ಎಲ್ಲರೂ ಅವರಿಂದ ಏನಾಗ್ತಾರೆ, ಆಕರ್ಷಿತ ಆಗ್ತಾರೆ. ನಾ ಚಾಹನೆ ವಾಲೆ ಕೋ ಭಿ ಆಕರ್ಷಿತ್ ಕರ್ ದೇತಾ ಹೈ. ಯಾರಿಗೆ ಅವರು ಅಂದರೆ ಇಷ್ಟ ಇಲ್ವೋ
ಆದ್ರೂ ಕೂಡ ಅವ್ರು ಏನಾಗ್ಬಿಡ್ತಾರೆ, ಆಕರ್ಷಿತ ಆಗಿಬಿಡ್ತಾರೆ. जिसमें रूहानियत है उनकी विशेषता यह है जो दूर रहते हुए आत्माओं को भी अपनी रूहानियत से आकर्षित कर सकते हैं. ದೂರಿಂದನೇ ಅವ್ರು ಏನಾಗ್ಬಿಡ್ತಾರೆ, ಆಕರ್ಷಿತ ಆಗ್ತಾರೆ. ಅಷ್ಟು ಆತ್ಮನ ಶಕ್ತಿ ಅವರಲ್ಲಿ ಇರ್ತದೆ. ಬಾಬಾ ಹೇಳ್ತಾರೆ, जिसमें रूहानियत है उनकी विशेषता यह है जो दूर रहते हुए आत्माओं को भी अपनी रूहानियत से आकर्षित कर सकते हैं. जैसे आप मनसा शक्ति के आधार से प्रकृति का परिवर्तन व कल्याण करते हो ना. ನಾವು ಮಾನಸಿಕ ಶಕ್ತಿಯಿಂದ, ಮನಸ್ಸಿನ ಪವಿತ್ರತಾ ಶಕ್ತಿಯಿಂದ ಇಡೀ ಪ್ರಕೃತಿಯನ್ನು ಏನು ಮಾಡ್ತೀವಿ, ಪರಿವರ್ತನೆ ಮಾಡ್ತೀವಿ, ಕಲ್ಯಾಣ ಮಾಡ್ತೀವಿ. आकाश अथवा वायुमंडल आदि को समीप जाकर तो नहीं बोलेंगे. ಇಲ್ಲೇ ಕೂತ್ಕೊಂಡೆ ಎಲ್ಲ ಮಾಡ್ತೀವಲ್ಲ, ನಾವು ಆಕಾಶಕ್ಕೆ ಸಮೀಪ ಹೋಗಿ, ನೀರು ಹತ್ರನೇ ಹೋಗಿ, ಸಮೀಪ ಹೋಗಿ ಏನಾರ ಹೇಳ್ತೀವೇನ, ಪವಿತ್ರ ಭವ. ಇಲ್ಲ, ಇಲ್ಲೇ ಕೂತ್ಕೊಂಡೆ 5 ತತ್ವಗಳಿಗೂ ನಾವೇನು ಮಾಡ್ತೀವಿ, ಶಕ್ತಿ ಕೊಡ್ತೀವಿ, ಪರಿವರ್ತನೆ ಮಾಡ್ತೀವಲ್ಲ. ವೈಸೆ अन्य विश्व की आत्माएं जो आप लोगों के आगे नहीं आ सकेंगी तो उनको दूर रहते हुए आप रूहानियत की शक्ति से बाप का परिचय व बाप का जो मुख्य संदेश है वह मनसा द्वारा भी उनके बुद्धि में टच कर सकते हो. ನೋಡ್ರಿ ಬಾಬಾ ಹೇಳ್ತಾರೆ, ನೀವು ಇಲ್ಲೇ ಕೂತ್ಕೊಂಡು ಇಡೀ ವಿಶ್ವದ ಮೂಲೆನಲ್ಲಿರ್ತಕ್ಕಂಥ ಆತ್ಮಕ್ಕೂ ನೀವೇನು ಮಾಡ್ಬೋದು, ಪರಮಾತ್ಮನ ಸಂದೇಶ ಕೊಡ್ಬೋದು ಅಂತ ಹೇಳ್ತಾರೆ ಬಾಬಾ. ವಿಶ್ವ ಕಲ್ಯಾಣಕಾರಿ ಹೋ. ಬಾಬಾ ಹೇಳ್ತಾರೆ, ನೀವೇನಾಗಿದ್ದೀರಾ, ವಿಶ್ವ ಕಲ್ಯಾಣಕಾರಿ ಆಗಿದ್ದೀರಾ. ವಿಶ್ವ ಕಲ್ಯಾಣಕಾರಿ ಅಂತಂದ್ರೇನು, ಇಲ್ಲೇ ಕುಳಿತಲ್ಲೇ ಇಡೀ ವಿಶ್ವದ ಆತ್ಮಗಳಿಗೆ ನಾವೇನು ಮಾಡಬೇಕಾಗ್ತದೆ, ಅನುಭವ ಮಾಡಿಸ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಸಭಿ ಕೋ ವಾಣಿ ದ್ವಾರ ಸಂದೇಶ ನಹಿ ದೇ ಸಕೆಂಗೆ. ಇದು 10 ವರ್ಷದೊಳಗೆಲ್ಲ ಆಗಬೇಕಲ್ಲ. 10 ವರ್ಷದೊಳಗೆ ಎಲ್ಲರೂ ಮನೆ ಹೋಗಿ ಧ್ಯಾನ ಕೊಡ್ಲಿಕ್ಕೆ ಆಗ್ತದೇನು? ಇಲ್ಲೇ ಕೂತ್ಕೊಂಡೆ. ಅದಕ್ಕೆ ಅಮೃತ ವೇಳೆನಲ್ಲಿ ಸಕಾಶ ಕೊಡಿ ಅಂತ ಹೇಳೋದು. ಯಾಕಂದರೆ ಅವಾಗೇನಿರ್ತದೆ, ಕ್ಲಿಯರ್ ಇರ್ತದಲ್ಲ, ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಸಪ್ಲೈ ಇರೋದಿಲ್ಲ. ನಾವು ಹೇಳಿದ ಮಾತುಗಳನ್ನು ಆತ್ಮಗಳೇನು ಮಾಡಿಬಿಡ್ತವೆ, ಕೇಳ್ತವೆ, ಅನುಭವಿಸ್ತವೆ ಅಂತ ಹೇಳ್ತಾರೆ ಬಾಬಾ. वाणी के साथ साथ मनसा सर्विस भी दिन प्रतिदिन बढ़ते हुए अनुभव करेंगे. जैसे बाप भक्तों की भावना को सूक्ष्म रूप से पूर्ण करते हैं तो क्या वाणी द्वारा सामने जाए करते हैं क्या? सूक्ष्म मशीनरी है ना. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಗುಡಿಗೆ ಹೋಗಿ ಏನು ಮಾಡ್ತಾರೆ, ಬೇಡ್ಕೊಳ್ತಿರ್ತಾರೆ, ಹೌದಾ? ಅಲ್ಲಿ ಎದುರುಗಡೆ ಬಾಬಾ ಇರೋದಿಲ್ಲ. ಇಲ್ಲಿದಿಂದನೇ ಬಾಬಾ ಏನು ಮಾಡ್ತಾರೆ, ಅವರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರಲ್ಲ. ಹಂಗೇನೆ ಬಾಬಾ ಹೇಳ್ತಾರೆ, वैसे ही आप शक्तियों का व पांडवों का प्रैक्टिकल में भक्तात्माओं को व ज्ञानी आत्माओं को दोनों बाप का परिचय व संदेश देने का कार्य अर्थात सूक्ष्म मशीनरी तेज होने वाली है. ಹೇಗೆ ಬಾಬಾ ಭಕ್ತರ ಮನೋಕಾಮನೆಗಳನ್ನು ಅಲ್ಲೇ ಕೂತ್ಕೊಂಡು ಈಡೇರಿಸ್ತಾರೋ, ನಾವು ಇಲ್ಲೇ ಕೂತ್ಕೊಂಡು ಎಲ್ಲ ಆತ್ಮಗಳಿಗೆ ಏನು ಮಾಡಬೇಕು, ಸೂಕ್ಷ್ಮವಾಗಿ ಜ್ಞಾನವನ್ನು ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಸೂಕ್ಷ್ಮ ಮಷಿನರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ಅಂತಿಮ ಸರ್ವಿಸ್ ಕಿ ರೂಪರೇಖಾ ಹೇ. ಕೊನೆಗೆ ಸೇವೆ ಹೀಗೆ ಆಗೋದು. ಮನೆಯಲ್ಲೇ ಕೂತ್ಕೊಂಡು ನಾವೆಲ್ಲರಿಗೂ ಏನು ಮಾಡಬೇಕಾಗ್ತದೆ, ಜ್ಞಾನ ಹೇಳಬೇಕಾಗ್ತದೆ. ಯಹ ಅಂತಿಮ ಸರ್ವಿಸ್ ಕಿ ರೂಪರೇಖಾ ಹೇ. ಆಯ್ತಲ್ಲ, ಮೊನ್ನೆ ಕರೋನಾದಾಗ ಎಲ್ಲ ಗೀತಾ ಪಾಠಶಾಲೆಗಳು ಏನದು ಬಂದಾಗ್ಬಿಟ್ವು, ಕಿಲಿ ಹಾಕಿಬಿಟ್ರು, ಯಾರು ಸೆಂಟ್ರಿಗೆ ಹೋಗಂಗಿಲ್ಲ, ಏನೂ ಹೋಗಂಗಿಲ್ಲ. ಏನು ಮಾಡಿದರು ಆವಾಗ? ಏನದು ಎಲ್ಲ ಮೊಬೈಲ್ ಥ್ರೂ ಆನ್ಲೈನ್ ಕ್ಲಾಸ್ ನಡೆದು. ಇದು ಇನ್ನೂ ಸ್ಥೂಲೇ, ಮೊಬೈಲ್ ಆದ್ರೂ ಸ್ಥೂಲ ವಸ್ತುನೇ. ಸಂಕಲ್ಪಗಳಿಂದ ಏನು ಮಾಡಬೇಕಾಗ್ತದೆ, ಇದು ಒಂದು ಎಕ್ಸಾಂಪಲ್ ತೋರಿಸಿದ್ರು ಬಾಬಾ ನಮಗೆ. बाबा ಹೇಳ್ತಾರೆ, तभी प्रैक्टिकल रूप में विश्व कल्याणकारी गाए जाएंगे. अब तो विश्व कल्याण के प्लान
प्लान्स बना रहे हो, प्रैक्टिकल नहीं है। फिर यह सूक्ष्म मशीनरी जब शुरू होगी तो प्रैक्टिकल कर्तव्य में ಲಗ್ ಜಾವೆಂಗೆ. ಇನ್ನೂ ಬೇರೆ ಪ್ಲ್ಯಾನ್ ಮಾಡ್ತಾ ಹೋಗ್ತಿದ್ದೀರಾ, ಪ್ರಾಕ್ಟಿಕಲ್ನಲ್ಲಿ ಆಗ್ತಿಲ್ಲ. ಈಗ ನೀವು ಸೂಕ್ಷ್ಮದಿಂದ ಜ್ಞಾನ ಹೇಳ್ತಾ ಹೋದರೆ ಎಲ್ಲೋ ಪ್ರಾಕ್ಟಿಕಲ್ನಲ್ಲಿ ಶುರು ಆಗ್ತದೆ. अनुभव करेंगे कि कैसे आत्माएं बाप के परिचय रूपी अंजलि लेने के लिए तड़प रही है और तड़पती हुई आत्माओं को बुद्धि द्वारा व सूक्ष्म शक्ति द्वारा ना देखते हुए भी ऐसा अनुभव करेंगे जैसे दिखाई दे रहे हैं. ನೋಡ್ರಿ, ಬಾಬಾ ಹೇಳ್ತಾರೆ, ಹೆಂಗೆ ಆತ್ಮಗಳು ತಂದೆಯ ಪರಿಚಯ ರೂಪದ ಅಂಚಲಿ ಅಂತಂದರೆ ತಂದೆಯ ಪರಿಚಯದ ಒಂದು ಮಾತು ಸಾಕಾಗಿರ್ತದೆ ಅವ್ರಿಗೆ. ಅಷ್ಟು ಜ್ಞಾನದ ತಡಪಿರ್ತದೆ ಅವ್ರಿಗೆ. ಪರಮಾತ್ಮನ ಜ್ಞಾನ ಬೇಕು 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 ಅಂತ ಆ ತಡಪು ನಾವಿಲ್ಲಿ ಕೂತ್ಕೊಂಡು ಯೋಗ ಮಾಡಿದರೂ ಸಹಿತ ಅವ್ರಿಗೇನಾಗ್ತದೆ, ತಟ್ಟಿ ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसी सर्विस में जब लग जावेंगे तो विश्व कल्याणकारी प्रैक्टिकल में नाम बाला होगा. ಬಾಬಾ ಹೇಳ್ತಾರೆ, ಇಂಥ ಸೇವೆಯಲ್ಲಿ ನೀವು ಮಾಡ್ತಾ ಹೋದರೆ ವಿಶ್ವ ಕಲ್ಯಾಣಕಾರಿ ಪ್ರಾಕ್ಟಿಕಲಲ್ಲಿ ನಿಮ್ಮ ಹೆಸರು ಪ್ರಸಿದ್ಧಿ ಆಗ್ತದೆ. अब देखो आप लोग क्या कहते हैं कि हमने विश्व कल्याण का संकल्प उठाया है. लोग आपको क्या कहते हैं. ಈಗ ನೀವು ವಿಚಾರ ಮಾಡಬೇಕು, ನಾವು ವಿಶ್ವ ಕಲ್ಯಾಣಕ್ಕಾಗಿ ವಿಶ್ವ ಕಲ್ಯಾಣದ ಸಲುವಾಗಿ ಸಂಕಲ್ಪ ಮಾಡ್ತಾ ಇದ್ದೀವೇನು. आपको क्या कहते हैं, ನಿಮಗೇನು ಹೇಳ್ತಾರೆ. तो कल्याण का इतना बड़ा कार्य आपकी ऐसी स्पीड से होगा. ಕಲ್ಯಾಣ ಇಷ್ಟು ದೊಡ್ಡ ಕಾರ್ಯ आपकी ऐसी स्पीड से होगा. ಈಗೇನು ಸ್ಪೀಡ್ ಅದಲ್ಲ ನಿಮ್ಮದು ಪುರುಷಾರ್ಥದ ಸ್ಪೀಡು, ತಿಳ್ಕೊಳ್ರಿ, ಈ ಸ್ಪೀಡಿಂದ ನೀವು ಇಡೀ ವಿಶ್ವಕ್ಕೆ ಜ್ಞಾನ ಹೇಳಬಲ್ಲಿರಾ. ಆಗೈತಿ ನಿಮ್ಮದು ಅಷ್ಟು ಸ್ಪೀಡು ಅಂತ ಕೇಳ್ತಾರೆ ಬಾಬಾ. ಮತ್ತೆ ಹೇಳ್ತಾರೆ ಬಾಬಾ, तो विश्व कल्याण का कार्य अब तक तो बहुत थोड़ा किया है. ವಿಶ್ವ ಕಲ್ಯಾಣಾರ್ಥವಾಗಿ ಲೆಕ್ಕ ಹಾಕಿದರೆ ನಿಮ್ದು ಇನ್ನೂ ಸೇವೆ ಏನಿದೆ, ಭಾಳಿದೆ ಅಂತ ಹೇಳ್ತಾರೆ ಬಾಬಾ. ಅದು 72ರಾಗ ಹೇಳಿದರು, ಈಗ ಆಗಿದೆ. ಆಗ್ಯದಂದ್ರೂ ಇನ್ನೂ ಬರೀ 50% ಆಗಿದೆ ಅನ್ನಿಸ್ತಿತ್ತು. ಇನ್ನೂ ಎಷ್ಟು ಮಂದಿ ಜ್ಞಾನ ಇಲ್ಲ. ಬಾಬಾ ಹೇಳ್ತಾರೆ, ಬಾಬಾ ಹೇಳ್ತಾರೆ, विश्व कल्याण का कार्य अब तक तो बहुत थोड़ा किया है, विश्व तक कैसे पहुंचाएंगे. ಇಡೀ ವಿಶ್ವದ ಒಂದು ಆತ್ಮನ ಗೊತ್ತಿಲ್ಲದ ಹಾಗೆ ಇರಬಾರ್ದು ಅಂತಾರೆ ಬಾಬಾ. ಅಂದ್ರೆ ಎಷ್ಟು ನಾವು ಸ್ಪೀಡ್ ಮಾಡಬೇಕು. अभी प्रैक्टिकल नहीं है, फिर चारों ओर जहाँ जहाँ से मास्टर बुद्धिवानों की बुद्धि बन सूक्ष्म मशीनरी द्वारा सभी की बुद्धियों को टच करेंगे तो आवाज़ फैलेगा कि कोई शक्ति कोई रूहानियत अपने तरफ आकर्षित कर रही है. ಬಾಬಾ ಹೇಳ್ತಾರೆ, ನಾಲ್ಕು ಕಡೆಗೆ ಎಲ್ಲೆಲ್ಲಿ ಮಾಸ್ಟರ್ ಬುದ್ಧಿವಾನೋಂಕಿ ಬುದ್ಧಿ, ನಿಮ್ಮ ಬುದ್ಧಿ ಏನು ಮಾಡಬೇಕು, ಸೂಕ್ಷ್ಮ ಮಷಿನರಿ ಮುಖಾಂತರ ಬುದ್ಧಿ, ಎಲ್ಲರ ಬುದ್ಧಿ ಟಚ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಹೇಳ್ತಾರೆ, ಅವರು ಆಕರ್ಷಿತ ಆಗ್ತಾರೆ, ಢೂಂಡೆಂಗೆ. ಆಮೇಲೆ ಅವ್ರು ಏನು ಮಾಡೋಕ್ಕೆ ಶುರು ಮಾಡ್ತಾರೆ, ಹುಡುಕಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ढूंढने मिलने लिए व 1 सेकंड सिर्फ दर्शन करने लिए तड़पेंगे. ನೀವೇನು ಈಗ ಶಕ್ತಿ ಕೊಡ್ತಾ ಇದ್ದೀರಲ್ಲ, ಮನಸಾ ಶಕ್ತಿ, ಆವಾಗ ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ಹೆಂಗೆ ಹುಡ್ಕೊಂಡು ಬರ್ತಾರೆ ಅಂತಂದರೆ, ಸ್ವಲ್ಪ ನಿಮ್ಮ ಮುಖ ಕಾಣಿಸಿದ್ರೆ ಸಾಕು. ಈಗ ನಾವು ಹೋಗಿರ್ತೀವಲ್ಲ ಗುಡಿಗೆ, ಅದೆಲ್ಲ ಏನು ಮಾಡ್ತಿರ್ತೀವಿ, ಪಾಳಿ ಹಚ್ಚಿರ್ತೀವಿ, ದರ್ಶನ ತೊಗೊಳಿಕ್ಕೆ ತಿರುಪತಿಗೆ ಹೋಗ್ತೀವಲ್ಲ, ಈಗ ಏನಿರ್ತದೆ, ಅಲ್ಲಂತೂ ದಿವಸಗಟ್ಟಲೆ ಪಾಳಿ ಇರ್ತಿತ್ತು ಆವಾಗ. ಈಗೆಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಕನಿಷ್ಠ ಒಂದು 4-5 ತಾಸಾದರೂ ನಾವು ಪಾಳಿನಲ್ಲಿ ನಿಲ್ಲೇಬೇಕಲ್ಲೇ ತಿರುಪತಿನಲ್ಲಿ. ಅಷ್ಟೆಲ್ಲ ಪಾಳಿ ನಿಂತ ಮೇಲೆ ನಮ್ಮನ್ನು ಆ ವೆಂಕಟರಮಣನ ಮೂರ್ತಿ ನೋಡೋಕ್ಕೆ ಎಷ್ಟೊತ್ತನ ಬಿಡ್ತಾರಲ್ಲೇ, ಹಾಗೆ ದಬ್ಬೆ ದಬ್ತಾರೆ. ಹಾಂ, ಅಷ್ಟು ನೋಡೋಕ್ಕೆ ನಾವು ತಡ ಆಗ್ತಿರ್ತೈತೆ ನಮಗಲ್ಲೇ, ಆಗಿರ್ತದಿಲ್ಲ ಅದು ಯಾಕೆ ಹಂಗಾಯಿತು. ತಿರುಪತಿ ಅಂದರೆ ಆ ತಿರುಪತಿನಲ್ಲಿರ್ತಕ್ಕಂಥ ವೆಂಕಟರಮಣ ಅಲ್ಲ. ವೆಂಕಟರಮಣ ಅಂದರೆ ಯಾರು, ಬ್ರಹ್ಮ ಬಾಬಾ ಪುರುಷಾರ್ಥ ಮಾಡಿದ್ರಲ್ಲ, ಅಷ್ಟು ಪುರುಷಾರ್ಥ ಮಾಡಿದ್ದಕ್ಕಾಗಿ ಈಗೇನು ಮಾಡ್ತಾರೆ, ಅಲ್ಲಿ ಹೋಗಿ ಒಂದು ಕ್ಷಣ ನೋಡಲಿಕ್ಕೆ, ನಾಳೆ ಇಲ್ಲಿನೂ ಹಾಗೆ ಆಗತ್ತೆ ಅಂತಾರೆ ಬಾಬಾ.
ಸಂಗಮ ಯುಗದಲ್ಲಿನೂ ಹಂಗೆ ಆಗ್ತದೆ. ಈಗೇ ನೀವು ಸಕಾಶ ಕೊಡ್ತಾ ಇದ್ದೀರಾ, ಬುದ್ಧಿಯೋಗ ಜೋಡಿಸ್ತಾ ಇದ್ದೀರಿ, ಅವ್ರಿಗೆ ಗೊತ್ತಾಗ್ಬಿಡ್ತದೆ ಪರಮಾತ್ಮ ಬಂದಿದ್ದಾನೆ ಅಂತ. ಒಂದು ಕ್ಷಣ ನೋಡೋಕೆ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಹುಡುಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. 1 सेकंड सिर्फ दर्शन करने लिए तड़पेंगे जिसकी निशानी जड़ चित्रों की अब तक चलती आती है ಹೇಳ್ತಾರೆ ನೋಡು ಬಾಬಾ. ಆ ನಿಶಾನೆ, ಆ ಲಕ್ಷಣ ಈಗೂ ಆ ಜಡಮೂರ್ತಿಗಳನ್ನು ಭೇಟಿಯಾಗೋಕ್ಕೆ ಹೋಗ್ತಾರೆ. जब कोई ऐसा उत्सव होता है जड़ मूर्तियों का तो कितनी भीड़ लग जाती है. ಎಲ್ಲಾದರೂ ಜಾತ್ರೆ ಅದು ಇದು ಅದು ಕೂಡ ಏನಾಗ್ತದೆ, ಗದ್ದಲ ಆಗ್ತದೆ. ಈ ಸಿದ್ದೇಶ್ವರ ಗುಡಿ ಇದಲ್ಲ, ದಿನ ಯಾರೂ ಇರೋದಿಲ್ಲ ಅಲ್ಲಿ ಜಾತ್ರೆಯೊಳಗೆ, ನೋಡಿಲ್ಲ ಅದನ್ನು. ಆದರೂ ಅವತ್ತಿನ ದಿವಸ ನೋಡಬೇಕು ಅಂತ ಎಷ್ಟು ತಡಪಿರ್ತದಲ್ಲ, ಎಲ್ಲರಿಗೂ ಪಾಳಿ ಹಚ್ಚಿ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, जड़मूर्तियों का तो कितनी भीड़ लग जाती है, कितने भक्त उस दिन उस घड़ी दर्शन करने लिए तड़पते हैं. ಏನಿರ್ತದೆ ತಲೆಯೊಳಗೂ ಹುಚ್ಚು, ಅವತ್ತೇ ನೋಡಬೇಕು ಅಂತಿರ್ತದೆ.